ಏನು 2020ರಲ್ಲಿ ತಳವಾರ ಮತ್ತು ಪರಿವಾರ ಗೆಜೆಟ್ ಆಗಿ ಅಲ್ಲಿಂದ ನಾವು ಹೋರಾಟ ಮಾಡಿಕೊಂಡು ಕೊನೆಗೆ ಹಿಂದಿನ BJP ಸರ್ಕಾರದಾಗ ಗೆಜೆಟ್ ಪ್ರಕಾರ ನಮ್ಗೆ ತಳವಾರು ಪರಿವಾರರಿಗೆ ಈಗ ಸುತ್ತೋಲೆ ಮುಖಾಂತರ ಎಲ್ಲರಿಗೂ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಈಗ ನಾವೆಲ್ಲ ಸರ್ಟಿಫಿಕೇಟ್ ತೊಗೊಳ್ತಾ ಇದ್ದೀವಿ. ಆದರೆ ತೊಂದರೆಗಳು ತಪ್ಪಿಲ್ಲ, ತೊಂದರೆಗಳು ಮಾಡ್ತಾ ಇದ್ದಾರೆ. ಇವತ್ತು ಏನು ಕಾಂಗ್ರೆಸ್ ಪಕ್ಷದಾಗ ಪ್ರಭಾವಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಸರ್ ಸ್ಮಶಾನದಲ್ಲಿ ಅವರು ಗಾಡಿಗಳು ಪೂಜೆ ಮಾಡುವಂಥದ್ದು, ಏನೋ ಅಂಧಕಾರದ ವಿರುದ್ಧ ಹೋರಾಟ ಮಾಡುವಂಥದ್ದು ಮತ್ತು ಸಂವಿಧಾನದ ಬಗ್ಗೆ ದೊಡ್ಡ ಗೌರವ ಇರತಕ್ಕಂಥ ವ್ಯಕ್ತಿ ಅಂತ ನಾವು ಅಂದ್ಕೊಂಡೇವೆ. ಯಾರಿಗೆ? ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ. ಈಗ ಅವರು ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟದ್ದು ಸಚಿವರಿದ್ದಾರೆ. ಇವತ್ತು ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಮೊನ್ನೆ ಒಂದು ವಾಲ್ಮೀಕಿ ಸಮಾವೇಶದಲ್ಲಿ ಯಾದಗಿರಿಯಲ್ಲಿ ಸುಮಾರು 2 ಲಕ್ಷ ಜನ ಕೊಟ್ಟು ಸರ್ಟಿಫಿಕೇಟ್ ತೊಗೊಂಡಾರ ಅಂತಕ್ಕಂಥದ್ದು ಹೇಳಿಕೆಯನ್ನು ಕೊಟ್ಟರು. 2 ಲಕ್ಷ ಜನ ಕೊಟ್ಟು ಸರ್ಟಿಫಿಕೇಟ್ ತೊಗೊಂಡಿದ್ದಾರೆ ಅಂತಕ್ಕಂಥ ಹೇಳಿಕೆ ಕೊಟ್ಟಿದ್ದರು. ಆ ವೇದಿಕೆ ಮೇಲೆ ಅವತ್ತು ಮಾರಪ್ಪ ನಾಯ್ಕ ಅಂತಕ್ಕಂಥವ್ರು ಇವರು ಜೊತೆ ವೇದಿಕೆ ಹಂಚ್ಕೊಂಡಿದ್ರು. ಆ ಮಾರಪ್ಪ ನಾಯ್ಕ ಅಂತಕ್ಕಂಥವರೇ ಇವತ್ತು ಕೋರ್ಟಿಗೆ ಹೋಗಿದ್ದಾರೆ. ಯಾರ ವಿರುದ್ಧ ಕೋರ್ಟಿಗೆ ಹೋಗಿದ್ದಾರೆ ಅಂದರೆ ನಮ್ಮ ವಿರುದ್ಧ ಹೋಗಿಲ್ಲ, ಸರ್ಕಾರದ ವಿರುದ್ಧ ಕೋರ್ಟಿಗೆ ಹೋಗಿದ್ದಾರೆ. ಅವರು ತಳವಾರಿಗೆ ನೀವೇನು ST ಸರ್ಟಿಫಿಕೇಟ್ ಕೊಡ್ತಿರಲ್ಲ, ಅದರ ವಿರುದ್ಧ ಕೋರ್ಟಿಗೆ ಯಾರು ಹೋಗಿದ್ದಾರೆ ಅಂದರೆ ಮಾರಪ್ಪ ನಾಯ್ಕ ಅವರು ಹೋಗಿದ್ದಾರೆ. ಮಾರಪ್ಪ ನಾಯ್ಕ ಅವ್ರ ಜೊತೆನೇ ಇವ್ರು ಏನಂದ್ರೆ ವೇದಿಕೆ ಹಂಚಿಕೊಂಡು ಅಲ್ಲಿ ಕೊಟ್ಟು ಸರ್ಟಿಫಿಕೇಟ್ ಮಾತಾಡ್ತಾರಂದ್ರೆ ಎಷ್ಟರ ಮಟ್ಟಿಗೆ ಇದು ಸರಿ? ಸಚಿವರಿಗೆ ಇದು ಎಷ್ಟರ ಮಟ್ಟಿಗೆ ಸರಿ? ಯಾಕಂದ್ರೆ ತಮ್ಮ ಸರ್ಕಾರದ ವಿರುದ್ಧ ಒಬ್ಬರು ಕೋರ್ಟಿಗೆ ಹೋಗಿದ್ದಾರೆ, ಮತ್ತು ಇವ್ರು ಕೊಟ್ಟು ಸರ್ಟಿಫಿಕೇಟ್ ಅಂತ ಹೇಳ್ತಾರೆ, ಮತ್ತು ಇವರು ಅದೇ ಸರ್ಕಾರದಾಗ ಸಚಿವರು ಅದಾರ. ಹಾಗಿತ್ತಂದ್ರೆ ಆ ಸರ್ಕಾರದಾಗ ಯಾಕಿದ್ರಿ? ರಾಜೀನಾಮೆ ಕೊಟ್ಟು ಬರ್ರಿ, ಮತ್ತು ಸರ್ಕಾರ ಕೊಟ್ಟು ಸರ್ಟಿಫಿಕೇಟ್ ಕೊಂಡು ಆಗ್ತದಲ್ಲ, ರಾಜೀನಾಮೆ ಕೊಟ್ಟು ಹೊರಗೆ ಬರ್ರಿ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಏನದಲ್ಲ ಅದಕ್ಕೆ ನಾವೇನು ಗೌರವ ಕೊಡ್ತೇವಲ್ಲ, ಬರೀ ಅಂಬೇಡ್ಕರ್ ಅವ್ರ ವಿರುದ್ಧ ಮಾತಾಡಿದ್ರೆ ಸಂವಿಧಾನ ವಿರೋಧಿ ಅಲ್ಲ. ಸಂವಿಧಾನ ಅಂಬೇಡ್ಕರ್ ಅವರು ಬರೆದಿದ್ದು ವಿರುದ್ಧ ನೀವು ಮಾತಾಡ್ತೀರಿ. ಯಾವ ವಿಷಯ ಕೋರ್ಟ್ ಒಳಗೆ ಐತಲ್ಲ, ಕೋರ್ಟ್ ಒಳಗೆ ಇದ್ದಿದ್ದು ನೀವು ನಕಲಿಯತ್ತು ಮಾತಾಡ್ತೀರಿ ಅಂದ್ರೆ ಇದನ್ನು ನಾವು ತಳವಾರ ಮಹಾಸಭಾದಿಂದ ಭಾಳ ಖಂಡಿತವಾಗಿ ಇದನ್ನು ಖಂಡಿಸ್ತೇವೆ. ನಾವು ಸತೀಶ್ ಜಾರಕಿಹೊಳಿ ಸಾಹೇಬರ ಹೇಳಿಕೆಯನ್ನು ಭಾಳ ಖಂಡಿತವಾಗಿ ಖಂಡಿಸ್ತೇವೆ. ಅಗತ್ಯ ಬಿದ್ದರೆ ಮುಂದೆ ಇವ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡಲಿಕ್ಕೂ ತಯಾರಿದೆವು. ಯಾಕಂದ್ರೆ ಅವ್ರು ಹೇಳಬಾರ್ದು, ಯಾರೋ ಹಾದಿಗೆ ಹೋದವ್ರು ಬೀದಿಗೆ ಹೋಗೋರು ಮಾತಾಡಬೇಕು, ತಿಳಿಲಾರ್ದವ್ರು ಮಾತಾಡಬೇಕು. ತಿಳಿದವ್ರು ಇವತ್ತು ಮಾತಾಡ್ತಾರತ್ತಂದ್ರೆ ಇದು ಭಾಳ ಘೋರವಾದ ಅನ್ಯಾಯ ಆಗ್ತದೆ. ಒಂದು ಸಮಾಜವನ್ನು ಗುರಿಯಾಗಿ ಇಟ್ಕೊಂಡಂಗೆ ಮಾತಾಡ್ದಂಗೆ ಆಗ್ತದೆ. ಇದು ಇವತ್ತು ನಮಗೆ ಕೇಂದ್ರ ಸರ್ಕಾರದಿಂದ ಗೆಜೆಟ್ ಆಗಿದೆ, ಸಂಶೋಧನೆ ವರದಿಯಾಗಿದೆ. ಸಂಶೋಧನೆ ವರದಿ ಒಳಗೆ 8,40,000 ಏನು ಚಿಲ್ಲರ ಇವತ್ತು ತಳವಾರ ಅಂತೇಳಿ ನಮೂನೆ ಆಗಿದೆ. 2,70,000 ಪರಿವಾರ ಅಂತ ನಮೂನೆ ಆಗಿದೆ. ಅಷ್ಟೇ ಅಲ್ಲ ಸರ, ನೋಡ್ರಿ ನೀವು ಕೇಂದ್ರದಿಂದ ಗೆಜೆಟ್ ಯಾವ ಚೇಂಜ್ ಆಗಿ ಬಂದವಲ್ಲ, ತಿದ್ದುಪಡಿ ಆಗಿ ಬಂದವಲ್ಲ, ಈ ಕರ್ನಾಟಕ ಸರ್ಕಾರ ಒಪ್ಕೋಬೇಕು ತಾನೆ. ಇವತ್ತು ನಮ್ಮದು ಕೇಂದ್ರ ಗೆಜೆಟ್ ಆಗಿ ಬಂದ್ರೆ ಮತ್ತೆ ಅದು ಕ್ಲಾರಿಫಿಕೇಶನ್ ಕೇಳಿದರು ಅಂದ್ರೆ ಹೊಳ್ಳಿ ಇದು ಹೌದೋ ಅಲ್ಲ ಅಂತೇಳಿ ಕ್ಲಾರಿಟಿ ಕೇಳಿದರು. ಮತ್ತೆ ಕೇಂದ್ರಕ್ಕೆ ಹೋಗಿ ಹೊಳ್ಳಿ ಬಂದಿಂದೆ ನಮಗೆ ಕೊಟ್ಟಿದ್ದದ. ಅಷ್ಟೂ ಮೀರಿ ನಾವೇನದೇವಲ್ಲ ಬರೀ ಕೇಂದ್ರ ಗೆಜೆಟ್ ಮೇಲೆ ಇವತ್ತು ಫಸ್ಟಿಗೆ ನಾವು ಕೋರ್ಟಿಗೆ ಹೋದೆವು. ನಮಗೆ ಚುನಾವಣೆ ನಿಂದಿರಲಿಕ್ಕೆ ಇದೇ ಗುಲ್ಬರ್ಗ ಹೈಕೋರ್ಟ್ ಚುನಾವಣೆ ನಿಂದಿರಲಿಕ್ಕೆ ನಮಗೆ ಆದೇಶ ಕೊಡ್ತು. ಚುನಾವಣೆ ನಿಂದಿರಲಿಕ್ಕೆ ಅದಾದ ನಂತರ ಇದೇ ಗುಲ್ಬರ್ಗ ಹೈಕೋರ್ಟ್ ಸಂಚಾರಿ ಪೀಠ ನಮಗೆ ಸರ್ಕಾರಿ ಸೌಲಭ್ಯಕ್ಕಾಗಿ ಆದೇಶ ಕೊಡ್ತು. ಸುಮಾರು ಬಿಜಾಪುರ ಜಿಲ್ಲೆಯಲ್ಲಿ 3,000ಕ್ಕಿಂತ ಅಧಿಕ ಜನ ತಳವಾರ ಸರ್ಟಿಫಿಕೇಟ್ ನಾವು ಕೋರ್ಟ್ ಮುಖಾಂತರ ತೊಗೊಂಡೆವು. ಅವಾಗಿನ ಬೊಮ್ಮಾಯಿ ಸರ್ಕಾರನೂ ನಮ್ಗೆ ಕೊಟ್ಟಿರಲಿಲ್ಲ, ಏನು ಸಮಾಜ ಕಲ್ಯಾಣ ಇಲಾಖೆಯಿಂದ ಸುತ್ತೋಲೆ ಆಗಿರಲಿಲ್ಲ. ಅವಾಗೇ ನಾವೇನದ ಸರ್ಟಿಫಿಕೇಟ್ ತಗೊಂಡೆವು. ಕೇಂದ್ರ ಗೆಜೆಟ್ ಆದಂಥದ್ದು ಒಂದೇ ಒಂದು ನಂಬರ್ ಚೆಕ್ ಮಾಡ್ಲಿಕ್ಕೆ ಮತ್ತು ಇವರು ತಿದ್ಲಕ್ಕ ಪವರ್ ಇಲ್ಲ ಇವರಿಗೆ. ಕೇಂದ್ರ ಗೆಜೆಟ್ ಐತಿದು. ಹಾಗಾಗಿ ಇದರ ವಿರುದ್ಧ ಇವತ್ತು ಸತೀಶ್ ಜಾರಕಿಹೊಳಿ ಸಾಹೇಬರು ಮಾತಾಡ್ತಾರಂದ್ರೆ ಇದು ಇಡೀ ತಳವಾರ ಸಮಾಜ 10 ಲಕ್ಷ ಏನು ತಳವಾರ ಸಮಾಜ ಅದರಲ್ಲ, ಪರಿವಾರ ಸಮಾಜ ಅದಲ್ಲ, ಅವರಿಗೆ ನೋವಾಗುವಂಥ ಸಂಗತಿ ಇದು, ಅವರಿಗೆ ಅಪಮಾನ ಆಗುವಂಥ ಸಂಗತಿ. ಅಷ್ಟೇ ಅಲ್ಲದೆ ಕೋರ್ಟ್ ಉಲ್ಲಂಘನೆ ಮಾಡಿ ಇವರು ಮಾತಾಡಿದ್ದಾರೆ ಅಂತ ಅನ್ನಿಸ್ತದೆ ನಮ್ಗೆ. ನ್ಯಾಯಾಂಗ ಉಲ್ಲಂಘನೆ ಮಾಡಿ ಮಾತಾಡಿದ್ದಾರೆ ಅನ್ನಿಸ್ತದೆ ಇವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಏನೈತಲ್ಲ ಆ ಸಂವಿಧಾನದ ವಿರುದ್ಧವಾಗಿ ಇವರು ಮಾತಾಡ್ಯಾರ ಅಂತ ಅನ್ನಿಸ್ತದ. ಮತ್ತೊಬ್ರು ಯಾರೇ ಮಾತಾಡಿದ್ರೆ ನೀವು ಹೋರಾಟ ಮಾಡ್ತೀರಿ ಅಂದ ಬಳಿಕ, ನೀವೇ ಸಂವಿಧಾನದ ವಿರುದ್ಧ ಮಾತಾಡ್ತೀರಿ ಅಂದ ಬಳಿಕ ನಾವ್ಯಾಕೆ ನಿಮ್ಮ ವಿರುದ್ಧ ಹೋರಾಟ ಮಾಡಬಾರ್ದು? ನಾವ್ಯಾಕೆ ನಿಮ್ಮನ್ನು ಪ್ರಶ್ನೆ ಮಾಡಬಾರ್ದು? ನಾವ್ಯಾಕೆ ನೀವು ಈ ಸಂಪುಟದಿಂದ ರಾಜೀನಾಮೆ ಕೊಟ್ಟು ಹೊರಗೆ ಬರ್ರಿ, ಅದಕ್ಕೆ ಅರ್ಹರಿಲ್ಲ ಅಂತೇಳಿ ಕೇಳಬಾರ್ದು? ನಾವು ಕೇಳ್ಬೋದಲ್ಲ? ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂಥ ಸಚಿವರು ಈಗ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಅವ್ರದ್ದು ಹೆಸರು ಓಡಾಡ್ತದೆ ಅಂದ್ರೆ ನಮ್ಮ ಸಹಾಯ ಇಲ್ಲದೆ ನೀವು ರಾಜ್ಯದ ಎಲ್ಲ ಸಮುದಾಯ ಸಹಾಯ ಇಲ್ಲದೆ ರಾಜ್ಯದ ಮುಖ್ಯಮಂತ್ರಿ ಆಗ್ತೀರಿ? ಮೊನ್ನೆ ಚಿಕ್ಕೋಡಿಗೆ ನಿಮ್ಮ ಮಗಳಿಗೆ MP ಮಾಡಿದ್ರಿ, ಅಲ್ಲಿ ನಮ್ಮ ತಳವಾರ ಹೋಟ್ ಇಲ್ಲದೆ ನೀವು ಗೆದ್ರಿ. ನಿಮ್ಮ ಮತಕ್ಷೇತ್ರದಾಗ ಯಮಕನಮಂಡಿ ಮತಕ್ಷೇತ್ರದಾಗ ಅಲ್ಲಿ ನಮ್ಮ ತಳವಾರ ಹೋಟೇ ಇಲ್ಲ, ನಮ್ಮ ಹೋಟ್ ತೊಳಾರ ಗೆದ್ರಿ.
ಬರೀ ನಮ್ಗೆ ಅಷ್ಟೇ ವಿರೋಧ ಮಾಡ್ತಾ ಇಲ್ರಿ. ಕುರುಬ ಸಮಾಜನೂ ತಳವಾರ ST ಸರ್ಟಿಫಿಕೇಟ್ ತಗೋಬೇಕಂದ್ರೆ ಕುರುಬ ಸಮಾಜಕ್ಕೂ ವಿರೋಧ ಮಾಡ್ತಾರೆ, ಉಪ್ಪಾರ ಸಮಾಜಕ್ಕೂ ವಿರೋಧ ಮಾಡ್ತಾರೆ, ಕೋಲಿ ಕಬ್ಬಲಿಗೆ ಸಮಾಜಕ್ಕೂ ವಿರೋಧ ಮಾಡ್ತಾರೆ. ನಾವು ತಳವಾರ ಸರ್ಟಿಫಿಕೇಟ್ ತೊಗೊಂಡವರು ನಮಗೂ ವಿರೋಧ ಮಾಡ್ತಾರೆ. ಹಾಗಿತ್ತಂದ್ರೆ ಇದು ಯಾರ್ದಾರ ಸೊತ್ತೇನ್ರಿ? ಯಾರಪ್ಪನ ಸೊತ್ತಿದು?